ನೀವು ಕೇಳ್ತಾ ಇರ್ತೀರಾ ಹೇಗೆ ಅಮೌಂಟ್ ಬಂದಿದ್ಯಾ ಇಷ್ಟೊಂದು ಟ್ರಾವೆಲ್ ಮಾಡ್ತೀಯಾ ಅಂತ. ನಿಜವಾಗಿ ಹೇಳ್ಬೇಕಂತಾದ್ರೆ ನನಗೆ ಅಮೌಂಟ್ ಬೈಕ್ ತಕೊಳ್ಳಿಕ್ಕೆ ಸಹ ಹಣ ಇರಲಿಲ್ಲ, ಈ ಬೈಕ್ ಬಿಡ್ಲಿಕ್ಕೆ ಸಹ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾವು ಈ ಒಂದು ಜರ್ನಿ ಇದೆ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಅಲ್ಲೆಲ್ಲ ವ್ಲಾಗ್ ಮಾಡಿದ್ದೆ. ಸೊ ಇದು ಕೇಳಿ, ಈ ಕತೆ ಕೇಳಿ. ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಆಡ್ತಾ ಇದ್ವಿ. ನಾವು ಆಡ್ತಾ ನನ್ನ ಫೋನು ನೀರಿಗೆ, ಅಲ್ಲಿಗೆ ಕಂಟೆಂಟ್ ಎಲ್ಲ ಮಟಾಶ್. ಸೊ ಅವರು ಇಲ್ಲಿದ ಒಂದು ವಿಡಿಯೋ ಹಾಕಿದ್ದಾರೆ. ಅದೇನಂದ್ರೆ ಈ ದೇವರ ಕೊಲ್ಲಿಯಲ್ಲಿ ಕೆರೆ ಇದೆ ಅಂತೆ, ಕೆರೆ ಅಥವಾ ಹೊಳೆ. ಸೊ ಅದರಲ್ಲಿ ದೇವರ ಮೀನುಗಳಿದೆಯಂತೆ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವೀಗ ಮಡಿಕೇರಿ ಎಂಟ್ರ್ ಆಗ್ತಿದ್ದೇವೆ. ಸುಳ್ಯ ಪುತ್ತೂರೆಲ್ಲ ಮುಗೀತು. ನಾನು ಆಗಲೇ ಅಥವಾ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಪುತ್ತೂರು ಹತ್ರ ವಿಡಿಯೋ ಸ್ಟಾಪ್ ಮಾಡಿದ್ದೆ. ಸೊ ಅಲ್ಲಿಂದ ಈ ವಿಡಿಯೋ ಕಂಟಿನ್ಯೂ. ವಿಡಿಯೋದಲ್ಲಿ ಸುಮಾರು ಮಾತಾಡಲಿಕ್ಕಿದೆ. ಕೆಲವೊಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅದೆಲ್ಲ ಹೇಳಲಿಕ್ಕಿದೆ. ಸೊ ಬನ್ನಿ ಹೋಗ್ತಾ ಮಾತಾಡುವ. ಸೊ ಮಡಿಕೇರಿ ಬಂತಂದಾಗಲೇ ಗೊತ್ತಾಗ್ತದೆ ನೋಡಿ, ಇದೆಲ್ಲ ಗ್ರೀನಿಶ್, ಫುಲ್ ಗ್ರೀನಿಶ್ ಆಗ್ತದೆ ಒಮ್ಮೆಲೆ. ಮತ್ತು ವೆದರ್ ಕೂಡ ಕೋಲ್ಡ್ ಆಗ್ತಾ ಬಂದಿದೆ. ಸೊ ಆಗ ತುಂಬ ಸೆಕೆ ಇತ್ತು. ಎಷ್ಟು 1:20 ಟೈಮ್ ಈಗ. ಸೊ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದರೆ, ನನ್ನ ಈ ಒಂದು ಜರ್ನಿ ಇದೆ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಮೋಟೋ ವ್ಲಾಗ್ಗಿಂತ ಮೊದಲೇ ನಾನು ವ್ಲಾಗ್ ಮಾಡ್ತಾಯಿದ್ದೆ. ಸೊ ಆಗೊಂದು ಸಣ್ಣದೊಂದು ಮೊಬೈಲ್ ಇತ್ತು, ವಿವೋ ಅಲ್ಲ, ಆಗೊಂದು ರೆಡ್ಮಿ ಅಲ್ಲ, ಸ್ಯಾಮ್ಸಂಗ್ ಮೊಬೈಲ್ ಇತ್ತು. ಕರೆಕ್ಟ್ ಸ್ಯಾಮ್ಸಂಗ್ ಮೊಬೈಲ್ ಇತ್ತು. ಅದರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅದರಲ್ಲಿ ಹೀಗೆ ನಡ್ಕೊಂಡು ಹೋಗುವಾಗ ಹೀಗೆ ವಿಡಿಯೋ ಎಲ್ಲ ಶೇಕ್ ಆಗ್ತಾಯಿತ್ತು. ಆದರೂ ಕೂಡ ವಿಡಿಯೋ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೆ. ಸೊ ಫಸ್ಟ್ ನನ್ನ ವಿಡಿಯೋ ನಾನು ಇರ್ಮೈ ಫಾಲ್ಸಿಗೆ ಹೋದದ್ದು. ಇರ್ಮೈ ಫಾಲ್ಸಿಗೆ ಹೋಗಿ ಪರ್ಫೆಕ್ಟ್ ಎಲ್ಲ ವಿಡಿಯೋ ಎಲ್ಲ ಮಾಡಿದ್ದೇನೆ, ಆದರೆ ಅಪ್ಲೋಡ್ ಮಾಡಲಿಲ್ಲ. ಯಾಕೆಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಆ ವಿಡಿಯೋ ಮೀಟ್ ಮಾಡಲಿಲ್ಲ. ಸೊ ಹಾಗಾಗಿ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದಾದಮೇಲೆ ಆ ವಿಡಿಯೋವನ್ನು ನಾನು, ಇರ್ಮೈ ಫಾಲ್ಸ್ನ ವಿಡಿಯೋವನ್ನು ನಾನು ನನ್ನ ಮೊಬೈಲಲ್ಲ, ನನ್ನ ಫ್ರೆಂಡ್ ಆದಂಥ ನಿತೇಶ್. ಸೊ ಈ ನಿತೇಶ್ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ದೊಡ್ಡದೊಂದು ಪಾತ್ರ ವಹಿಸ್ತಾರೆ. ಯಾಕೆಂದರೆ ನಾನಿದ್ದೇನೆ, ನೀನು ಸ್ಟಾರ್ಟ್ ಮಾಡು ಅಂತ ಹೇಳಿದವರು ನಿತೇಶ್. ಸೊ ಹಾಗಾಗಿ ಅವರಿಗೆ ಯಾವತ್ತೂ ನಾನು ಒಂದು ಚಿರಋಣಿ ಅಂತ ಹೇಳ್ಬೋದು. ನಾನು ಅಂದರೆ ಮೊದಲೇ ಸ್ಟಾರ್ಟ್ ಮಾಡಬೇಕಂತ ಎಣಿಸಿದ್ದೆ, ಆದರೆ ನನಗೆ ಅಷ್ಟೊಂದು ಧೈರ್ಯ ಬರಲಿಲ್ಲ. ಯಾಕೆಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಂದರೆ ಅಷ್ಟು ಈಸಿ ಅಲ್ಲ. ನೀವು ಸ್ಟಾರ್ಟ್ ಮಾಡಿದ ಮೇಲೆ ಕನ್ಸಿಸ್ಟೆಂಟ್ ವೀಡಿಯೋ ಹಾಕ್ತಾ ಇರಬೇಕು, ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಾ ಇರಬೇಕು. ಸೊ ಆವಾಗ ಆ ನಿತೇಶ್ನ ಒಂದು ಗೋಪ್ರೋ ಅಥವಾ ಅಕ್ಯಾಸೋ ಕ್ಯಾಮ್ ಏನಿದೆ ಅದರಲ್ಲಿ ಮಾಡಿದ್ದು. ಬಟ್ ಅದಕ್ಕೆ ಆಗಲೇ ಹೇಳಿದ ಹಾಗೆ ಅದು ನನ್ನ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಲಿಲ್ಲ. ಸೊ ಹಾಗಾಗಿ ಅಪ್ಲೋಡ್ ಮಾಡಲಿಲ್ಲ. ಸೊ ಅದಾದಮೇಲೆ ನಾನು ಸುಮಾರೆಲ್ಲ ವೀಡಿಯೋ ಮಾಡ್ತಾಯಿದ್ದೆ. ನಾನು ಯತಿರಾಜ್ ಮತ್ತು ನಾನೊಮ್ಮೆ ಎಲ್ಲಿ ಬಿಸಿಲೆ ಘಾಟ್, ಸುಬ್ರಹ್ಮಣ್ಯ ದೇವಸ್ಥಾನ ಹೋಗಿ ಬಿಸಿಲೆ ಘಾಟಿಗೆ ಹೋಗಿದ್ವಿ. ಅಲ್ಲಿ ವೀಡಿಯೋ ಮಾಡಿದ್ದೆ. ಅಲ್ಲಿ ಕೂಡ ನನ್ನ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಲಿಲ್ಲ ಅಂತ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಲಿಲ್ಲ. ಅದಾದಮೇಲೆ ನಾವು ಹೋದಂಥದ್ದು ಮುಡಿಪು, ಯತಿರಾಜ್ ಅವರ ಮನೆ ಏನಿದೆ ಅಲ್ಲಿ. ಸೊ ಅಲ್ಲಿ ಫುಡ್ ಕುಕಿಂಗ್ ಎಲ್ಲ ಮಾಡಿದ್ವಿ, ಅದೆಲ್ಲ ವೀಡಿಯೋ ಮಾಡಿದ್ವಿ. ಅದೆಲ್ಲ ಫನ್ನಿ ಆಗ್ತಾ ಹಾಗೆ ಕಂಟಿನ್ಯೂ ಆಗ್ತಾ ಹೋಯಿತು. ಆದರೆ ಸುಮಾರು ಜನ ನನಗೆ ಹೇಳಿದರು ಅದಾದಮೇಲೆ, ನೀನು ಯಾಕೆ ಇಷ್ಟು ಒಳ್ಳೆ ಮಾತಾಡ್ತೀಯಲ್ಲ, ಒಳ್ಳೆ ಕಂಟೆಂಟ್ ಮಾಡಬಾರ್ದು ಅಂತ. ಆಗ ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಮತ್ತು ಸ್ವಲ್ಪ ಸಮಯ ಆದಮೇಲೆ ಹೌದು, ನಾನು ಎಣಿಸಿದೆ ಯಾಕೆ ನಾನು ಟ್ರಾವೆಲ್ ಕಂಟೆಂಟ್ ಮಾಡಬಾರ್ದು ಅಂತ. ಆದರೆ ಟ್ರಾವೆಲ್ ಕಂಟೆಂಟ್ ಮಾಡಲಿಕ್ಕೆ ನನ್ನ ಹತ್ರ ಬೈಕ್ ಇಲ್ಲಲ್ಲ. ಈ ಮೋಟೋ ವ್ಲಾಗ್ ಮಾಡಬೇಕಂತಾದರೆ ಬೈಕ್ ಬೇಕಲ್ಲ. ಆಗ ಅಲ್ಲಿ ಆ ಪ್ಲ್ಯಾನ್ ಡ್ರಾಪ್ ಮಾಡಿದೆ. ಬೈಕ್ ಇಲ್ಲದ್ರೆ ಹೇಗೆ, ನನಗೆ ಆ್ಯಕ್ಚುಲಿ ಬೈಕ್ ತಗೊಳ್ಳಿಕ್ಕೆ ಸಹ ಹಣ ಇರಲಿಲ್ಲ, ಮತ್ತು ಈ ಬೈಕ್ ಬಿಡಲಿಕ್ಕೆ ಸಹ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸೊ ಹಾಗೆ ನಾವು ಕೊಚ್ಚಿಯೆಲ್ಲ ಹೋದ್ವಿ, ಮತ್ತು ಸುಮಾರು ಕಡೆ ಎಲ್ಲ ಹೋದ್ವಿ. ಆಗೆಲ್ಲ ಮೊಬೈಲಲ್ಲೇ ಇದು ವ್ಲಾಗ್ ಮಾಡ್ತಾಯಿದ್ದೆ. ಸೊ ಒಂದಿನ ನಾನು ಎಣಿಸಿದೆ ನಾನು ಕೂಡ ಮೋಟೋ ವ್ಲಾಗ್ ಮಾಡಬೇಕು ಅಂತ ಬೈಕ್ ತೊಗೊಂಡೆ. ಆದರೆ ನಂಗೆ ಬೈಕ್ ಬಿಡಲಿಕ್ಕೆ ಗೊತ್ತಿಲ್ಲ ಬಿಡಿ. ಬೈಕ್ ತೊಗೊಂಡ ಶೋರೂಮಿಂದ ಮನೆಗೆ ತಂದದ್ದೇ ಯತಿರಾಜ್ ಅವರು. ಸೊ ಫಸ್ಟ್ ಡೇನೇ ನಾನು ಬೈಕ್ ಬಿಟ್ಟಾಗ, ಫಸ್ಟ್ ಡೇ ಈ ಬೈಕ್ ಏನಿದೆ ಅದನ್ನು ಬಿಟ್ಟಾಗ ಕೆಳಗೆ ಬಿದ್ದಿತ್ತು ಈ ಬೈಕ್. ಸೊ ಅದಾದಮೇಲೆ ನಾನು ಬೈಕ್ ಬಿಡೋ ಸಾಹಸ ಮಾಡಲಿಲ್ಲ. ಸ್ವಲ್ಪ ಮನಸ್ಸಲ್ಲಿ ಹೆದರಿಕೆ ಕೂಡ ಇತ್ತು, ಇಷ್ಟು ದುಡ್ಡು ಕೊಟ್ಟು ಬೈಕ್ ತಗೊಂಡು ಮೋಟೋ ವ್ಲಾಗ್ ಕೂಡ ಮಾಡಲಿಕ್ಕೆ ಆಗ್ತಾಯಿಲ್ಲ, ಆ ಕಡೆ ಬೈಕ್ ಕೂಡ ಬಿಡಲಿಕ್ಕೆ ಆಗ್ತಾಯಿಲ್ಲ, ಏನು ಮಾಡೋದು ಅಂತ. ಸೊ ಫೈನಲಿ ಏನಾಯ್ತು ಅಂದರೆ, ಒಂದು ನಿಮಿಷ. ಸೊ ಫೈನಲಿ ಏನಾಯ್ತಂದರೆ, ನಾನು ಒಂದು ವಯನಾಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ವಯನಾಡ್ ಟ್ರಿಪ್ಪಲ್ಲಿ ಆ್ಯಕ್ಚುಲಿ ಆಗ ನಾನು ಕೂಡ ಹೋಗಬೇಕಂತ, ನನ್ನ ವಿವೋ ಫೋನ್ ಏನಿದೆ, ಸ್ಯಾಮ್ಸಂಗ್ ಫೋನ್ ಏನಿದೆ ಅದರಲ್ಲಿ ವ್ಲಾಗ್ ಮಾಡೋದಂತ ಇತ್ತು. ಆದರೆ ಕೊನೆಯದಾಗಿ
ಎಲ್ಲರೂ, ನಾನು ನನ್ನ ಬೈಕಲ್ಲಿ ಯಾರಾದರೂ ಒಬ್ಬರು ಬರೋದು, ಅವರು ಬೈಕ್ ಬಿಡೋದು, ನಾನು ಹಿಂದೆ ಕೂತ್ಕೊಂಡು ವ್ಲಾಗ್ ಮಾಡೋದು ಅಂತ ಇತ್ತು ಪ್ಲ್ಯಾನ್. ಆದರೆ ಲಾಸ್ಟ್ ಮೂಮೆಂಟಿಗೆ ಏನಾಯ್ತಂದರೆ ಅವರು ಬರೋರು ಕ್ಯಾನ್ಸಲ್ ಮಾಡಿಬಿಟ್ರು. ಆದರೆ ನನಗೀಗ ವಯನಾಡು ಹೋಗಬೇಕಲ್ಲ, ಹಾಗೆ ಏನು ಮಾಡಿದೆ, ಯತಿರಾಜ್ ಹತ್ರ ಹೇಳಿದೆ, ನಾನು ನಿನ್ನ ಬೈಕಲ್ಲಿ ಬರ್ತೇನೆ, ನಾನು ವ್ಲಾಗ್ ಮಾಡಬೇಕು, ನನಗೆ ಬೈಕ್ ಬಿಡ್ಲಿಕ್ಕೆ ಗೊತ್ತಿಲ್ಲಲ್ಲ ಅಂತ. ಆವತ್ತು ಯತಿರಾಜ್ ಒಂದು ಮಾತು ಹೇಳಿದರು, ಅದೇನೆಂದರೆ, ಪರವಾಗಿಲ್ಲ ನೀನು ಟ್ರೈ ಮಾಡು, ಬೈಕ್ ಬಿಡಲಿಕ್ಕೆ ಆಗ್ತದೆ, ಹೆದರಿಯೇ ಕೂತ್ಕೊಂಡ್ರೆ ಯಾವತ್ತೂ ಬೈಕ್ ಬರಲಿಕ್ಕಿಲ್ಲ ಅಂತ. ಸೊ ಆದರೂ ಕೂಡ ಮನಸ್ಸು ಕೇಳಲಿಲ್ಲ, ಬೈಕ್ ಅಲ್ವ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ. ಆದರೂ ಲಾಸ್ಟ್ ಮೂಮೆಂಟಲ್ಲಿ ವಯನಾಡು ಹೋಗೋ ಒಂದು 1 ವೀಕ್ ಬ್ಯಾಕ್ ನಾನು ಸಣ್ಣ ಸಣ್ಣ ಕಡೆ ಎಲ್ಲ ಬೈಕ್ ತಗೊಂಡು ಹೋದೆ. ಸ್ಲೋ ಹೋಗ್ತಾ ಪ್ರಾಕ್ಟೀಸ್ ಆಯಿತು. ಆದರೆ ನೀವು ನಂಬ್ತಿರೋ ಅಲ್ವೋ ಗೊತ್ತಿಲ್ಲ, ನಾನು ಇಲ್ಲಿಂದ ವಯನಾಡು ಹೋಗಿ ವಯನಾಡಿಂದ ಹಿಂದೆ ಬಂದಿದ್ದೇನೆ. ಒಂದೇ ಒಂದು ಮಿಸ್ಟೇಕ್ ಆಗಲಿ, ಆಕ್ಸಿಡೆಂಟ್ ಆಗಲಿ, ಆ ಥರದ್ದು ಏನೂ ಆಗಲಿಲ್ಲ. ಸೊ ಅದಕ್ಕೆ ನಾನು ಯಾವತ್ತೂ ಹೇಳೋದು, ಈ ಹೆದರಿಕೆ ಅಂತ ಇರೋದು ನಮ್ಮ ಮನಸ್ಸಿನೊಳಗೆ. ಅದನ್ನೊಮ್ಮೆ ನಾವು ಅದನ್ನು ಓವರ್ಕಮ್ ಮಾಡಿದ್ರಿದೆಯಲ್ಲ, ಆ ಹೆದರಿಕೆ ಎಂಬುದೇ ನಮ್ಗೆ ಗೊತ್ತಾಗಲ್ಲ. ಸೊ ನನ್ನ ಲೈಫಲ್ಲಿ ಸುಮಾರು ಎಕ್ಸಾಂಪಲ್ ಆ ಥರದ್ದಿದೆ. ಸೊ ಈಗ ನಾನು ಇದರ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನೋಡಿ, ಈಗ ನಾನು ಸೋಲೋ ರೈಡ್ ಹೋಗಲೇ ಇಲ್ಲ ಅಂತ ಹೇಳ್ತಿದ್ದೆ. ಹೌದು, ಆ್ಯಕ್ಚುಲಿ ನಾನು ಹೋಗಲೇ ಇಲ್ಲ. ನನಗೆ ಒಂದು ಲೆಕ್ಕದಲ್ಲಿ ಹೆದರಿಕೆ ಆಗ್ತಾಯಿತ್ತು, ಒಬ್ಬನೇ ಹೋದರೆ ಹೇಗೆ, ಬೋರ್ ಆಗಲ್ವಾ ಅಂತ. ಆದರೆ ಆ್ಯಕ್ಚುಲಿ ಸೋಲೋ ರೈಡೇ ಒಂದು ಗಮ್ಮತ್ ಅಂತ ಆಗ್ತದೆ ಅಲ್ಲ. ಫ್ರೆಂಡ್ಸ್ ಜೊತೆನೂ ರೈಡ್ ಮಾಡಬೇಕು, ಆದರೆ ಕೆಲವೊಮ್ಮೆ ನಾವು ಸೋಲೋ ರೈಡ್ ಮಾಡಬೇಕು, ನಾವು ಯಾರಂತ ತಿಳಿಬೇಕಂತಾದರೆ. ಸೊ ನಾನು ಈಗ ಏನೆಲ್ಲ ಮಾತಾಡ್ತಿದ್ದೇನೆ ಅದು ಪ್ಯೂರ್ಲಿ ಮನಸ್ಸಿಂದ ನೋಡಿಲ್ಲ ಅಷ್ಟೇ. ಇಲ್ಲೇ ನಾವು ಯಾವತ್ತು ಚಾ ಕುಡಿಯೋದು. ಸೊ ಪ್ಯೂರ್ಲಿ ಮನಸ್ಸಿಂದ ಮಾತಾಡೋದು. ಸೊ ಇದೆಲ್ಲ ಹೇಳಬೇಕಂತ ಇತ್ತು, ಸೊ ಹೇಳ್ತಾ ಇದ್ದೇನೆ. ಸೊ ಲಾಸ್ಟ್ ಟೈಮ್ ಕೂಡ ಗೋವಾ ಸೋಲೋ ಟ್ರಿಪ್ ಹೋದೆ. ಸೊ ಆಗಾಯಿತು, ಈ ಸೋಲೋ ಟ್ರಿಪ್ಪೇ ಆ್ಯಕ್ಚುಲಿ ತುಂಬ ಖುಷಿ ಕೊಡುವಂಥದ್ದು ಅಂತ. ನಮಗೆ ಯಾವಾಗ ಬೇಕು ಆಗ ಹೋಗ್ಬೋದು, ಯಾವಾಗ ಬೇಕು ಆಗ ಬರ್ಬೋದು ಅಲ್ವಾ. ಸೊ ವಯನಾಡು ಹೋಗಿ ಬಂದ್ವಿ, ಅಲ್ಲೆಲ್ಲ ವ್ಲಾಗ್ ಮಾಡಿದ್ದೆ. ಸೊ ಇದು ಕೇಳಿ, ಈ ಕತೆ ಕೇಳಿ. ಈ ವ್ಲಾಗ್ ಎಲ್ಲ ಮಾಡಿದ್ದೆ ವಯನಾಡಲ್ಲಿ. ಕೊನೆಯದಾಗಿ ಲಾಸ್ಟ್ ಡೇ ವ್ಲಾಗ್, 3 ದಿನದ ವ್ಲಾಗ್ ಮಾಡಿದ್ದೆ. ಲಾಸ್ಟ್ ಡೇ ನಾನು ಹಿಂದೆ ಬರಬೇಕಿತ್ತು. ನಾವು ಸ್ವಿಮ್ಮಿಂಗ್ ಪೂಲ್ ಇತ್ತು ನಮ್ಮ ರೆಸಾರ್ಟಲ್ಲಿ. ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಆಡ್ತಾಯಿದ್ವಿ. ನಾವು ಆಡ್ತಾ ನನ್ನ ಫೋನು ನೀರಿಗೆ, ಅಲ್ಲಿಗೆ ಕಂಟೆಂಟ್ ಎಲ್ಲ ಮಟಾಶ್. ನನಗೆ ಆ ದಿನ ಫೋನು ನೀರಿಗೆ ಬಿತ್ತು ಅಂತ ಏನೂ ಬೇಜಾರಾಗಲಿಲ್ಲ. ಅಷ್ಟು ದಿನ ಮಾಡಿದ ಕಂಟೆಂಟ್ ಹೋಯ್ತಲ್ಲ ಅಂತ ತುಂಬ ಬೇಜಾರಾಗಿತ್ತು. ಸೊ ನೆಕ್ಸ್ಟ್ ದಿನ ನಾನು ಬೈಕ್, ಯಾಕೆಂದರೆ ನಾನೇ ಬಿಡಬೇಕಲ್ಲ ಬೈಕ್, ಸೊ ಬೈಕ್ ಬಿಡಲಿಕ್ಕೂ ಬೇಜಾರಾಗ್ತಾಯಿತ್ತು, ಅಷ್ಟು ಬೇಜಾರಾಗಿತ್ತು. ಸೊ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ. ಸೊ ಈ ಜಾಗದ ಹೆಸರು ದೇವರ ಕೊಲ್ಲಿ ಅಂತ. ಸೊ ಯೂಟ್ಯೂಬಲ್ಲಿ ಒಬ್ಬರು ವಿಡಿಯೋ ಹಾಕಿದ್ದಾರೆ, ನನ್ನ ಫ್ರೆಂಡ್ ಕೂಡ ಹೌದು ಅವರು. ಸೊ ಎನ್ ರೂಟ್ ಕರ್ನಾಟಕ ಅಂತ. ಸೊ ಅವರು ಇಲ್ಲಿದ ಒಂದು ವಿಡಿಯೋ ಹಾಕಿದ್ದಾರೆ. ಅದೇನೆಂದರೆ, ಈ ದೇವರ ಕೊಲ್ಲಿಯಲ್ಲಿ ಇಲ್ಲೊಂದು ಕೆರೆ ಇದೆ ಅಂತೆ, ಕೆರೆ ಅಥವಾ ಹೊಳೆ. ಸೊ ಅದರಲ್ಲಿ ದೇವರ ಮೀನುಗಳಿದೆಯಂತೆ. ಸೊ ಅದು ನಂಗೆ ಗೊತ್ತಿರಲಿಲ್ಲ. ಸೊ ಅವರ ವಿಡಿಯೋ ನೋಡಿ ನಂಗೆ ಗೊತ್ತಾಯಿತು. ಸೊ ನೀವು ಕೂಡ ಆ ವಿಡಿಯೋ ನೋಡ್ಬೋದು, ಎನ್ ರೂಟ್ ಅಂತ ಅವರ ಚಾನಲ್. ನನ್ನ ಫ್ರೆಂಡ್ ಕೂಡ ಹೌದು, ಅವರು ಕೂಡ ಮಡಿಕೇರಿಯವರು. ಸೊ ಅವರ ಚಾನಲ್ ಇಷ್ಟ ಆದರೆ ಅವರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಇದಿಷ್ಟು ನನ್ನ ವಯನಾಡು ಟೂರ್ ಮತ್ತು ನಾನು ಬೈಕ್ನ ಜರ್ನಿಯ ಬಗ್ಗೆ. ಸೊ ಆಗ ನಾನು ಹೇಗಿದ್ದೆ, ಆ ಘಾಟ್ ಸೆಕ್ಷನಲ್ಲೆಲ್ಲ ಹೆದರಿ ಈ ಬೈಕನ್ನು ಓಡಿಸ್ತಾ ಇದ್ದೆ. ಯಾಕಂದರೆ ಈ ಥರ ಕರ್ವ್ ಎಲ್ಲ ಹೇರ್ ಪಿನ್ ಬೆಂಡ್ಸ್ ಎಲ್ಲ ಇದೆಯಲ್ಲ. ಸೊ ಈಗ ನಾನು ಆಗಲೇ ನಾನು ಒಬ್ಬನೇ ಸಾಂಗ್ ಕೇಳ್ತಾ ಬರುವಾಗ ಎಣಿಸ್ತಾ ಇದ್ದೆ ಆ ಟೈಮ್ ಹೇಗಿತ್ತು. ಎಕ್ಸಾಕ್ಟ್ಲಿ 1 ಇಯರ್ ಬ್ಯಾಕ್ ಅದಷ್ಟೇ. ಆ ಟೈಮ್ ಹೇಗಿತ್ತು, ಈ ಟೈಮ್ ಹೇಗಿದೆ ಅಂತ. ಅದಕ್ಕೆಲ್ಲ ಹೇಳೋದು, ಟೈಮು ಯಾವತ್ತೂ ಒಂದೇ ಲೆಕ್ಕ ಇರೋದಿಲ್ಲ ಹಾಗೆ. ಸೊ ಈಗ ನಾನು ಸೋಲೋ ಆಗಿ ಯಾವ ಘಾಟ್ ಸೆಕ್ಷನ್ ಬೇಕಿದ್ರೂ ಹೋಗ್ತೇನೆ. ಮೊನ್ನೆ ಊಟಿ ವಿಡಿಯೋ ಕೂಡ ನೋಡಿರ್ತೀರ, ಅಷ್ಟೊಂದು ಕಷ್ಟದ ಘಾಟ್ ಸೆಕ್ಷನಲ್ಲಿ ಕೂಡ ಡಬಲ್ ರೈಡ್ ಮಾಡ್ಕೊಂಡು ಹೋಗಿದ್ದೇನೆ. ಸೊ ಹೆದರಿಕೆ ಅಂತ ಏನಾದರೂ ಇದ್ದರೆ ಅದನ್ನೊಮ್ಮೆ ನೀವು, ಏನು ನಿಮಗೆ ಹೆದರಿಕೆಯನ್ನು ಕೊಡ್ತದೆ ಅದನ್ನೊಮ್ಮೆ ನೀವು ಟ್ರೈ ಮಾಡಿ. ಅದಾದಮೇಲೆ ನೀವು ಅದರ ಬಗ್ಗೆ ಒಮ್ಮೆ ಕೂಡ ಯೋಚಿಸೋಲ್ಲ, ಅಷ್ಟೊಂದು ಖುಷಿ ಕೊಡ್ತದೆ ನಿಮಗೆ. ಸೊ ಈಗ ನೋಡಿ, ಈಗ ಎದುರಿಸ್ತಿದ್ರು ಇವರು. ಸುಮಾರು ಜನ ನನ್ನ ಹತ್ರ ಹೇಳ್ತಾ ಇರ್ತಾರೆ, ನಿನ್ನ ಲೈಫ್ ಜಾಲಿ, ತಿರುಗಾಡ್ತಾ ಇರೋದಂತ. ಸೊ ತಿರುಗಾಡ್ತಾ ಇರೋದು ಹೌದು, ಆದರೆ ಇದರಲ್ಲಿ ಕೂಡ ಪ್ರೆಷರ್ ಇದೆ. ಏನಂದರೆ ನಮಗೀಗ ಜ್ವರ ಆಗಲಿ, ಕೈಕಾಲು ನೋವು ಇದ್ದರೂ ಕೂಡ ನಾವು ತಿರುಗಾಡಬೇಕು, ಹೊಸ ಕಂಟೆಂಟ್ಸ್ ಮಾಡಬೇಕು. ಯಾಕೆಂದರೆ ಈ ಯೂಟ್ಯೂಬನ್ನೊಂದು ಪ್ರೊಫೆಷನ್ ಆಗಿ ತಗೊಂಡ್ಮೇಲೆ ನಾವು ಹೊಸ ಜಾಗಗಳನ್ನು ತೋರಿಸಬೇಕು, ಹೊಸ ಜಾಗಗಳಿಗೆ ಹೋಗಬೇಕು ಅಲ್ವಾ. ಈ ಜ್ವರ, ಕೆಮ್ಮು ಅದೆಲ್ಲ ರೀಸನ್ ಕೊಡಲಿಕ್ಕಾಗಲ್ಲ. ಸೊ ಇದರಲ್ಲಿ ಕೂಡ ಪ್ರೆಷರ್ ಅಂತೂ ಇದ್ದೇ ಇದೆ. ಸೊ ಮನುಷ್ಯ ಅಂತ ಹೇಳಿದ ಮೇಲೆ ಒತ್ತಡ ಅಥವಾ ಪ್ರೆಷರ್ ಇದ್ದೇ ಇದೆ ಅಲ್ಲ.
ಸೊ ಯಾವ ಪ್ರೊಫೆಷನ್ಸ ಬಿಡಲಿಲ್ಲ ಅದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಅದೇನೋ ದೊಡ್ಡ ಯೂಟ್ಯೂಬ್ ಚಾನಲ್ ಅಲ್ಲ, 1,500 ಸಬ್ಸ್ಕ್ರೈಬರ್ಸ್ ಇರೋದು ಅಷ್ಟೇ. ನೀವು ಕೇಳ್ತಾ ಇರ್ತೀರಾ ಹೇಗೆ ಅಮೌಂಟ್ ಬಂದಿದೆಯಾ ಇಷ್ಟೊಂದು ಟ್ರಾವೆಲ್ ಮಾಡ್ತೀಯಾ ಅಂತ. ನಿಜವಾಗಿ ಹೇಳಬೇಕಂತಾದರೆ ನನಗೆ ಅಮೌಂಟ್ ಬರಲಿಲ್ಲ, ಯಾಕೆಂದರೆ ಇನ್ನೂ ಕೂಡ ಸುಮಾರು ವಾಚ್ ಟೈಮ್ ಏನಿದೆ 4,000 ವಾಚ್ ಟೈಮಲ್ಲಿ ಇನ್ನೂ ಕೂಡ 3,000 ವಾಚ್ ಹಾರ್ಸ್ ಬರಬೇಕು. ಆದರೂ ಕೂಡ ಹೋಪ್ಸ್ ಬಿಡದೆ ವಿಡಿಯೋ ಮಾಡಿದರೆ ಯಾವತ್ತಾದರೂ ಒಂದಿನ ಆ ಒಂದು ಫಸ್ಟ್ ಅಮೌಂಟ್ ಏನಿದೆ ಅದು ಬರ್ತದೆ. ಆದರೆ ನಾನು ಇಷ್ಟೆಲ್ಲ ಮಾಡೋದು, ನಾ ಇಷ್ಟೆಲ್ಲ ತಿರುಗಾಡಿದೆ, ಅಷ್ಟೇ ಅಮೌಂಟ್ ರಿಟರ್ನ್ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಷ್ಟೇ ಅಮೌಂಟ್ ರಿಟರ್ನ್ ಬರಬೇಕಂತ ಇಲ್ಲ ಕೂಡ, ಯಾಕೆಂದರೆ ನಾನು ಈ ಯೂಟ್ಯೂಬ್ ಓಕೆ ಹಣಕ್ಕೆ ಮಾಡೋದಿಲ್ಲ ಅಂತ ಹೇಳೋದಿಲ್ಲ, ಹಣ ಕೂಡ ಬರಬೇಕು. ಆದರೆ ಇದರಲ್ಲಿ ಸಿಗುವಂಥ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದು ಎಲ್ಲಿಯೂ ಕೂಡ ಸಿಗಲ್ಲ, ಅದಂತೂ ಖಂಡಿತ. ಯಾಕಂದರೆ ಹೊಸ ಜನರು ಮಾತಾಡೋದು, ಹೊಸ ಜಾಗಗಳಿಗೆ ಹೋಗೋದು, ವಾವ್. ಮೊನ್ನೆ ಫಾರ್ ಎಕ್ಸಾಂಪಲ್ ಮೊನ್ನೆ ಊಟಿಯ ವಿಡಿಯೋದಲ್ಲಿ ನೋಡಿರ್ತೀರ, ಈ ಹುರುಳಿ ಮಾಡೋದು ಹೇಗೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದರೆ ಮೊನ್ನೆ ಊಟಿ ಹೋದಾಗ ಅಲ್ಲಿ ಗೊತ್ತಾಯಿತು ಈ ಹುರುಳಿ ಮಾಡೋದು ಹೇಗೆ, ಅದಕ್ಕೊಂದು ವಿಧಾನ ಇದೆ ಅಂತ. Same. I am also CEO. Oh, which one? Same. I am also CEO. Oh, which one?